ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಕಡಗು ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ತೀವ್ರ ಆಕ್ರೋಶದ ನಂತರ ಕಡಗು ಕೂಡ ಸಿದ್ದು ಸರ್ಕಾರ ಈ ನಿರ್ಧಾರ ಮಾಡಿದೆ. ಇರೋಂದ್ ಕಡೆ ಇದ್ರೆ ಇರಿ, ಇಲ್ಲ ಅಂದ್ರೆ ಭಾರತದಿಂದ ತಕ್ಷಣ ಖಾಲಿ ಮಾಡಿ ಜಾಗ ಅಂತ ಸುಪ್ರೀಂ ಕೋರ್ಟ್ ನಾವು ನೀವೆಲ್ಲ ಬಳಸೋ ವಾಟ್ಸ್ಆಪ್ ಕಂಪನಿಗೆ ಎಚ್ಚರಿಕೆ ಕೊಟ್ಟಿದೆ. ಇತ್ತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಹೈಕೋರ್ಟ್ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಜನರಲ್ ನರವಣೆಯವರ ಪುಸ್ತಕದ ಕಿಚ್ಚು ಇವತ್ತೂ ಕೂಡ ಹಾಗೆ ಇತ್ತು, ತೀವ್ರವಾಗೇ ಇತ್ತು. ಏನೋ ಸಂಸತ್ತಿಗೆ ಕಾಂಪಿಟಿಷನ್ ಕೊಡೋ ಹಾಗೆ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಜಗಳ ಕಾಳ. ಮತ್ತೊಂದ್ ಕಡೆ ಸರ್ಕಾರದ ದುಡ್ಡು ಹಂಚೋ ಗೃಹಲಕ್ಷ್ಮಿ ಯೋಜನೆಯಿಂದ ಇದ್ದಕ್ಕಿದ್ದ ಹಾಗೆ ಸಾವಿರಾರು ಮಹಿಳೆಯರನ್ನ ತೆಗೆದು ಹೊರ ಹಾಕಲಾಗಿದೆ. ಎಲ್ಲ ಒಂದಕ್ಕಿಂತ ಒಂದು ಇಂಪಾರ್ಟೆಂಟ್ ಸುದ್ದಿ ಇವತ್ತಿನ ಫುಲ್ ನ್ಯೂಸ್ ನಲ್ಲಿದೆ. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ, ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಕರ್ನಾಟಕದಿಂದ ಶುರು ಮಾಡೋದಾದ್ರೆ, ಅಕ್ರಮ ಬಾಂಗ್ಲಾದೇಶಿಯರ ವಿರುದ್ಧ ಸರ್ಕಾರ ಹೊಸ ಕ್ರಮ ತಗೊಂಡಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಹರಡಿರೋ ಬಾಂಗ್ಲಾದೇಶಿಗಳನ್ನ ಹುಡುಕಿ ಹೊರ ಹಾಕೋಕೆ ಹೊಸ ಆಪರೇಷನ್ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ಘೋಷಿಸಿದ್ದಾರೆ. ಸದನದಲ್ಲಿ ಮಾತನಾಡಿರೋ ಸಚಿವರು, ಪೊಲೀಸ್ ಇಲಾಖೆಯಲ್ಲಿ ಪ್ರತ್ಯೇಕ ಕಾರ್ಯಪಡೆಯನ್ನೇ ರಚಿಸಲಾಗಿದೆ. ಅಕ್ರಮ ಬಾಂಗ್ಲಾದೇಶಿಯರು ಚಿಕ್ಕಮಗಳೂರು, ಹಾಸನ, ಕೊಡಗಲ್ಲಿ ಅತಿ ಹೆಚ್ಚು ಅಡಗಿ ಕುತ್ಕೊಂಡಿದ್ದಾರೆ. ಬೆಂಗಳೂರಲ್ಲೂ ಕೂಡ ಇದ್ದಾರೆ. ಎಲ್ಲಾ ಕಡೆ ಹೊಸ ಆಪರೇಷನ್ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ್ಮೇಲೆ 196 ಬಾಂಗ್ಲಾ ಪ್ರಜೆಗಳನ್ನ ಗಡಿಪಾರು ಮಾಡಲಾಗಿದೆ. ಇನ್ನು 370 ಬಾಂಗ್ಲಾ ಪ್ರಜೆಗಳ ಲಿಸ್ಟ್ ರೆಡಿ ಆಗಿದೆ. ಅವರ ಮೇಲಿನ ಕೇಸ್ಗಳು ಕ್ಲಿಯರ್ ಆಗ್ತಿದ್ದ ಹಾಗೆ ಅವ್ರನ್ನ ಕೂಡ ಹೊರಗೆ ದಬ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇದಕ್ಕೆಲ್ಲ ಕೇಂದ್ರ ಸರ್ಕಾರವೇ ಹೊಣೆ ಅಂತ ಆರೋಪಿಸಿದ್ದಾರೆ. ಭಾರತದ ಗಡಿ ಕಾಯೋದು ಯಾರು? ನಮ್ಮ ಸೇನೆ ಮತ್ತು BSF. ಅವ್ರು ಯಾರ ಕೆಳಗೆ ಕೆಲಸ ಮಾಡ್ತಾರೆ? ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಇಷ್ಟಾದ್ರೂ ಅವ್ರು ಹೇಗೆ ಒಳಗೆ ಬರ್ತಾ ಇದ್ದಾರೆ? ಅವರು ಭಾರತಕ್ಕೆ ಪ್ರವೇಶ ಮಾಡಿ ಕೋಲ್ಕತ್ತಾದಿಂದ ದೇಶದ ಎಲ್ಲಾ ಕಡೆಗೆ ಸ್ಪ್ರೆಡ್ ಆಗ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಬಹುಶಃ ಮೊದಲ ಬಾರಿಗೆ ಮಲೆನಾಡು ಭಾಗವನ್ನ ಫೋಕಸ್ ಮಾಡಿಕೊಂಡು ಸರ್ಕಾರ ನಿರ್ದಿಷ್ಟ ಕಾರ್ಯಾಚರಣೆ ಮಾಡೋಕೆ ಮುಂದಾಗಿದೆ, ಬಾಂಗ್ಲಾದೇಶಿಗಳನ್ನ ಹುಡುಕಿ ಹೊರಗೆ ದಬ್ಬೋಕೆ. ಇನ್ನು ಲೋಕಸಭೆಯಲ್ಲಿ 2ನೇ ದಿನ ಕೂಡ ರಾಹುಲ್ ಗಾಂಧಿ ನರವಣೆಯವರ ಪುಸ್ತಕವನ್ನ ಪ್ರಸ್ತಾಪ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ರಾಹುಲ್, ಇದೇ ಪುಸ್ತಕದ ಬಗ್ಗೆ ನಾನು ಮೊದಲ ದಿನ ಕೂಡ ಮಾತಾಡಿದೆ. ಆಗ ಸ್ಪೀಕರ್ ರೂಲ್ಸ್ ಪ್ರಕಾರ ಇದನ್ನ ದೃಢೀಕರಿಸಿ ಅಂತ ಹೇಳಿದ್ರು. ಈಗ ನಾನು ದೃಢೀಕರಿಸೋಕೆ ಬಯಸ್ತೀನಿ. ಪ್ರೆಸಿಡೆಂಟ್ ಸ್ಪೀಚ್ ನಲ್ಲಿ ರಾಷ್ಟ್ರೀಯ ಭದ್ರತೆ ವಿಚಾರ ಇದೆ, ನಮ್ಮ ಮತ್ತು ಚೀನಾ ಸಂಬಂಧದ ವಿಚಾರ ಇದೆ, ಅದಕ್ಕೆ ನಾನು ಈ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಅಂತ ಬಂದ್ರು. ಇದರ ಬೆನ್ನಲ್ಲೇ ಸಂಸತ್ ಪೀಠದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನೆಟಿ ಅವರು, TDP ಅವರು ಸ್ಪೀಕರ್ ಇರಲಿಲ್ಲ ಅಂತ ಅವರಲ್ಲಿ ಹಂಗಾಮಿಯಾಗಿ ಕೂತ್ಕೊಂಡಿದ್ರು. ಆ ಟೈಮ್ನಲ್ಲಿ ರಾಷ್ಟ್ರಪತಿಗಳ ಭಾಷಣದ ಬಗ್ಗೆ ಮಾತನಾಡಬೇಕು ಅಂತ ಮನವಿ ಮಾಡಿದ್ರು. ಈ ಟೈಮ್ನಲ್ಲಿ ಕೇಂದ್ರ ಸಂಸದೀಯ ಖಾತೆ ಸಚಿವ ಕಿರಣ್ ರಿಜಿಜು ಮಧ್ಯಪ್ರವೇಶ ಮಾಡಿ ಸದನವನ್ನ ದಾರಿ ತಪ್ಪಿಸಬೇಡಿ, ಆಲ್ರೆಡಿ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಮ್ಯಾಟರ್ ಬಗ್ಗೆ ತೀರ್ಪು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಆದ್ರೆ ರಾಹುಲ್ ಗಾಂಧಿ ನಿಲ್ಲಿಸ್ತಿಲ್ಲ. ನಾನು ಈ ದೇಶದ ವಿಪಕ್ಷ ನಾಯಕ, ನೀವು ನನಗೆ ಮಾತನಾಡೋಕೆ ಬಿಡ್ತಾ ಇಲ್ಲ. ಈಸ್ಟರ್ನ್ ಲಡಾಖ್ ನಲ್ಲಿ ಸಂಘರ್ಷ ಆಗಿದೆ, ನಮ್ಮ ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಗಲಾಟೆ ಶುರುವಾಯಿತು. ವಿಪಕ್ಷಗಳ ಸಂಸದರು ಸಭಾಧ್ಯಕ್ಷರ ಮುಂದಿನ ಟೇಬಲ್ ಹತ್ತೋಕೆ ಪ್ರಯತ್ನ ಮಾಡಿದ್ರು, ಪೇಪರ್ಗಳನ್ನ ಕೂಡ ಎಸೆದ್ರು. ರಾಹುಲ್ ಗಾಂಧಿ ಅವರಿಗೆ ಮಾತನಾಡೋಕೆ ಅವಕಾಶ ಕೊಡಬೇಕು ಅಂತ ಘೋಷಣೆಗಳನ್ನ ಕೂಗಿದ್ರು. ಇಲ್ಲಿ ಗಲಾಟೆ ವಿಪರೀತಕ್ಕೆ ಹೋಗಿ 8 ಸದಸ್ಯರನ್ನ ಸದನದಿಂದ ಅಮಾನತು ಮಾಡಲಾಯಿತು. ನಂತರ ಇದನ್ನ ಪ್ರಶ್ನಿಸಿ ರಾಹುಲ್ ಗಾಂಧಿ, ವೈನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾಡ್ರಾ ಸೇರಿ ಹಲವರು ಸಂಸತ್ನ ಮಕರ ದ್ವಾರದ ಬಳಿ ಪ್ರತಿಭಟನೆ ಮಾಡಿದ್ರು. ನಂತರ ಸದನದಲ್ಲಿ ಆದ ಬೆಳವಣಿಗೆ ಬಗ್ಗೆ ಪಾರ್ಲಿಮೆಂಟ್ ಹೊರಗೂ ಕೂಡ ರಾಹುಲ್ ಗಾಂಧಿ ಮಾತನಾಡಿದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಪಕ್ಷಗಳ ನಾಯಕನಿಗೆ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಮಾತನಾಡೋಕೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರು. ಅಲ್ಲಿಗೆ ಇವತ್ತಿನ ಸೆಷನ್ ಕೂಡ ಇದೇ ಗಲಾಟೆಯಲ್ಲಿ ಅಂತ್ಯ ಆಯಿತು. ಏನೋ ದೇಶದಲ್ಲಿ 85 ಕೋಟಿಗೂ ಅಧಿಕ ಜನ ಬಳಸೋ ವಾಟ್ಸ್ಆಪ್ ವಿರುದ್ಧ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ನಮ್ ದೇಶದ ಕಾನೂನು ಪಾಲಿಸೋಕೆ ಆಗಲ್ಲ ಅಂದ್ರೆ ಭಾರತದಿಂದ ಜಾಗ ಖಾಲಿ ಮಾಡಿ ಹೊರಡಿ ಇಲ್ಲಿಂದ ಅಂತ ಹೇಳಿದೆ. 2021ರಲ್ಲಿ ವಾಟ್ಸ್ಆಪ್ ಒಂದು ಪ್ರೈವಸಿ ಪಾಲಿಸಿಯನ್ನ ಜಾರಿಗೆ ತಂದಿತ್ತು. ಅದರ ಪ್ರಕಾರ ನಮ್ಮ ಹೊಸ ನಿಯಮವನ್ನ ಒಪ್ಕೊಳ್ಳಿ, ಅಂದ್ರೆ ನಿಮ್ಮ ಡೇಟಾವನ್ನ ಫೇಸ್ಬುಕ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಬಳಸಬೇಡಿ ಅಂತ ಬಳಕೆದಾರರಿಗೆ ನಿರ್ದೇಶನ ಕೊಟ್ಟಿತ್ತು. ಇದನ್ನ ಪ್ರಶ್ನಿಸಿ ಕೋರ್ಟ್ಗೆ ಹೋಗಿದ್ರು ಕೆಲವರು. ಇನ್ನೊಂದ್ ಕಡೆ ಈ ವಾಟ್ಸ್ಆಪ್ ನ ಪಾಲಿಸಿ ವಿರುದ್ಧ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ರೊಚ್ಚಿಗೆದ್ದಿತ್ತು. ನೀವು ನಿಮ್ಮ ಮಾರುಕಟ್ಟೆ ಪ್ರಾಬಲ್ಯವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ವಾಟ್ಸ್ಆಪ್ ಪ್ಯಾರೆಂಟ್ ಕಂಪನಿ ಮೆಟಾಗೆ 213.14 ಕೋಟಿ ರೂಪಾಯಿ ದಂಡ ಹಾಕಿತ್ತು. ಈ ದಂಡವನ್ನ ಪ್ರಶ್ನಿಸಿ ವಾಟ್ಸ್ಆಪ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಪ್ರಕರಣದ ವಿಚಾರಣೆ ನಡೆಸಿರೋ CJ ಸೂರ್ಯಕಾಂತ್ ಅವರ ನೇತೃತ್ವದ 3 ಸದಸ್ಯ ಪೀಠ
ವಾಟ್ಸಪ್ ಅನ್ನ ತರಾಟೆ ತಗೊಂಡಿದ್ದಾರೆ. ನಿಮ್ದು ದೊಡ್ಡ ಕಂಪನಿ ಇರ್ಬೋದು, ಆದರೆ ಖಾಸಗಿತನ ಅನ್ನೋದು ಜನರ ಹಕ್ಕು. ಅದರೊಂದಿಗೆ ಆಟ ಆಡಬೇಡಿ. ಜನರಿಗೆ ಅರ್ಥ ಆಗದ ಭಾಷೆಯಲ್ಲಿ ನೋಟಿಫಿಕೇಶನ್ ಕಳಿಸಿ ಒಪ್ಪಿಗೆ ಪಡೆದ್ರೆ ಅದು ಡೇಟಾ ಕಳ್ಳತನ ಮಾಡಿದ ಹಾಗೆ. ಖಾಸಗಿ ಆರೋಗ್ಯದ ಬಗ್ಗೆ ವಾಟ್ಸಪ್ ನಲ್ಲಿ ಚಾಟ್ ಮಾಡಿದ್ರೆ ಮರುಕ್ಷಣವೇ ನನಗೆ ಫೇಸ್ಬುಕ್ ನಲ್ಲಿ ಔಷಧಿಗಳ ಜಾಹೀರಾತು ಬರುತ್ತೆ. ಹೀಗಿದ್ರೆ ನಿಮ್ಮ ಪ್ರೈವಸಿ ಸೇಫ್ ಅಂತ ನಾವು ಹೇಗೆ ನಂಬೋದು ಅಂತ ಕೋರ್ಟ್ ರೊಚ್ಚಿಗೆದ್ದು ಪ್ರಶ್ನೆ ಮಾಡಿದೆ. ಮೋಸ್ಟ್ಲಿ ಅವರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಾಣುತ್ತೆ. ಕೊನೆಗೆ ರೂಲ್ಸ್ ಫಾಲೋ ಮಾಡೋದಾದ್ರೆ ಮಾಡಿ, ಇಲ್ಲಿರಿ, ಇಲ್ಲ ಅಂದ್ರೆ ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಗದರಿದೆ ವಾಟ್ಸಪ್ಗೆ. ಈ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರವನ್ನ ಕೂಡ ಪ್ರತಿವಾದಿಯಾಗಿ ಸೇರಿಸಲಾಗಿದೆ. ಮುಂದಿನ ವಿಚಾರಣೆಯನ್ನ ಫೆಬ್ರವರಿ 9ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಯುಪಿಯಲ್ಲಿ ಎನ್ಕೌಂಟರ್ಗಳ ಕಾರಣಕ್ಕೆ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅಲ್ಲಿನ ಹೈಕೋರ್ಟ್ ನಡುವೆ ಸಂಘರ್ಷ ಶುರುವಾಗಿದೆ. ಪೊಲೀಸರು ಕ್ರಿಮಿನಲ್ಗಳ ಮೇಲೆ ಗುಂಡು ಹಾರಿಸದೆ ತಮ್ಮ ಪ್ರಾಣ ಬಿಡಬೇಕಮತ್ತೆ ಅಂತ ಯೋಗಿ ಕೋರ್ಟ್ಗೆ ನೇರವಾಗಿ ಕೇಳಿದ್ದಾರೆ. ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಯುಪಿಯಲ್ಲಿ ನಡೆಯುತ್ತಿರುವ ಸರಣಿ ಎನ್ಕೌಂಟರ್ಗಳ ಬಗ್ಗೆ ಕಳವಳ ಹೊರಹಾಕಿತ್ತು. ಕಾಲಿಗೆ ಗುಂಡು ಹಾರಿಸುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಅವರು ಅಬ್ಸರ್ವೇಷನ್ಸ್ ಅನ್ನ ನೀಡಿದ್ರು. ಯುಪಿಯ ಕೆಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಜಡ್ಜ್ಗಳ ಮೇಲೂ ಒತ್ತಡ ಹಾಕ್ತಾ ಇದ್ದಾರೆ. ಕೆಲ ಕೇಸ್ಗಳಲ್ಲಿ ನಿರ್ದಿಷ್ಟ ಆದೇಶ ಕೊಡಬೇಕು ಅಂತ ಪ್ರೆಷರ್ ಹಾಕ್ತಿದ್ದಾರೆ. ಯುಪಿಯನ್ನ ಪೊಲೀಸ್ ರಾಜ್ಯ ಆಗೋಕೆ ನಾವು ಬಿಡಲ್ಲ ಅಂತ ಕೋರ್ಟ್ ಯೋಗಿ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿತ್ತು. ಯುಪಿ ಪೊಲೀಸರು ಕೇವಲ ಪ್ರಮೋಷನ್ ಪಡೆಯೋಕೆ, ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಪಡ್ಕೊಳ್ಳೋಕೆ ಶೂಟ್ ಮಾಡ್ತಿದ್ದಾರೆ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಇದಕ್ಕೆ ಸಿಎಂ ಯೋಗಿ ನೇರವಾಗಿ ಹೈಕೋರ್ಟ್ ವಿರುದ್ಧ ಫೈಟಿಂಗ್ ನಿಂತ್ಕೊಂಡಿದ್ದಾರೆ. ಕ್ರಿಮಿನಲ್ಗಳಿಗೆ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂತ ಪೊಲೀಸರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. ಪೊಲೀಸರು ಗುಂಡು ಹಾರಿಸದೆ ಹೋದ್ರೆ ಪೊಲೀಸರು ಗುಂಡೇಟ್ ತಿನ್ನಬೇಕಾಗತ್ತೆ. ಗುಂಡು ತಿನ್ಕೊಂಡು ಸುಮ್ಮನಿರ್ಬೇಕಾ ಹಾಗಾದ್ರೆ ಅನ್ನೋ ಪ್ರಶ್ನೆಯನ್ನ ಯೋಗಿ ಕೇಳಿದ್ದಾರೆ. ಜೊತೆಗೆ ಈ ಎರಡು ಕೆಲಸ ಒಟ್ಟಿಗಾಗೋಕೆ ಸಾಧ್ಯ ಇಲ್ಲ. ಆ ಕ್ರಿಮಿನಲ್ಗಳಿಗೆ ಗುಂಡು ಹಾರಿಸೋ ಸ್ವಾತಂತ್ರ್ಯ ಇದೆ ಅಂದ್ಮೇಲೆ ಪೊಲೀಸರಿಗೂ ಅವ್ರ ಮೇಲೆ ಗುಂಡು ಹಾರಿಸೋ ಸ್ವಾತಂತ್ರ್ಯ ಇದೆ. ಅದಕ್ಕಾಗಿನೇ ಪೊಲೀಸರಿಗೆ ಬಂದೂಕು ಕೊಟ್ಟು ಟ್ರೈನಿಂಗ್ ಕೊಟ್ಟು ನಾವು ತಯಾರು ಮಾಡ್ತಾ ಇದೀವಿ. 2017ಕ್ಕಿಂತ ಮುಂಚೆ ಯುಪಿಯಲ್ಲಿ ಹೆಚ್ಚೆಚ್ಚು ಗಲಭೆ ಆಗ್ತಾ ಇದ್ವು. ಉದ್ಯಮಿಗಳೆಲ್ಲ ನಮ್ಮ ರಾಜ್ಯ ಬಿಟ್ಟು ಹೋಗ್ತಿದ್ರು. ಈಗ ನಿಂತು ಹೋಗಿದೆ ಅವೆಲ್ಲ. ಅಪರಾಧಗಳನ್ನ ತಡೆಯೋ ನಿಟ್ಟಿನಲ್ಲಿ ಯುಪಿ ಸರ್ಕಾರ ಝೀರೋ ಟಾಲರೆನ್ಸ್ ಅದನ್ನ ಸಹಿಸಿಕೊಳ್ಳೋದೇ ಇಲ್ಲ. ನಾವು ಝೀರೋ ಆ ಪಾಲಿಸಿಯನ್ನ ಫಾಲೋ ಮಾಡ್ತಿದ್ದೀವಿ. ಯಾರಿಗೂ ನಾವು ಕಾನೂನು ಕೈ ತಗೊಳ್ಳೋಕೆ ಬಿಡೋದೇ ಇಲ್ಲ ಅಂತ ಯೋಗಿ ಹೈಕೋರ್ಟ್ ಮುಂದೆ ತೊಡೆತಟ್ಟಿದ್ದಾರೆ. ಈಗ ತಮಿಳುನಾಡು ಬಿಜೆಪಿ ಮಾಜಿ ಅಧ್ಯಕ್ಷ ಮೊನ್ನೆ ತನಕ ತಮಿಳುನಾಡು ಬಿಜೆಪಿಯ ರೈಸಿಂಗ್ ಸ್ಟಾರ್ ಅಣ್ಣಾಮಲೈ ತುಂಬಾ ಬೇಸರ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ಗೆ ಶಾಕ್ ಕೊಟ್ಟಿದ್ದಾರೆ. ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಜವಾಬ್ದಾರಿಯಿಂದ ಅವರು ದೂರ ಸರಿತಾ ಇದ್ದಾರೆ. ಅವರಿಗೆ 6 ವಿಧಾನಸಭಾ ಕ್ಷೇತ್ರಗಳ ಉಸ್ತುವಾರಿ ಕೊಡಲಾಗಿತ್ತು. ನನಗೆ ಬೇಡ ಅಂತ ಬಿಟ್ಟು ಹಾಕಿದ್ದಾರೆ, ನಾನು ಮಾಡಲ್ಲ ಅಂತ. ಆ ಎಲ್ಲ ಜವಾಬ್ದಾರಿನ ರಿಜೆಕ್ಟ್ ಮಾಡಿದ್ದಾರೆ. ಕಾರಣ ಏನು ಕೊಟ್ಟಿದ್ದಾರೆ ಗೊತ್ತಾ? ನಮ್ಮ ಫಾದರ್, ತಂದೆಗೆ ಹುಷಾರಿಲ್ಲ, ಅವರ ಯೋಗಕ್ಷೇಮ ಹತ್ತಿರ ಇದ್ದು ನೋಡ್ಕೋಬೇಕು, ಜಾಸ್ತಿ ಓಡಾಡೋಕೆ ಆಗಲ್ಲ, ನಾನು ಕೊಯಮತ್ತೂರಲ್ಲೇ ಇರ್ತೀನಿ. ಈ ವಿಚಾರವನ್ನು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ನೈನಾರ್ ನಾಗೇಂದ್ರನ್ ಅವರಿಗೂ ತಿಳಿಸಿದ್ದೀನಿ ಅಂತ ಅಣ್ಣಾಮಲೈ ಹೇಳಿದ್ದಾರೆ. ಅಲ್ಲದೆ ನೀವು ಅಸೆಂಬ್ಲಿ ಎಲೆಕ್ಷನ್ಗೆ ನಿಲ್ತೀರಾ ಅಂತ ಕೇಳಿದಕ್ಕೆ ಪಕ್ಷ ತೀರ್ಮಾನ ಮಾಡುತ್ತೆ, ಎಲ್ಲ ನಿರ್ಧಾರವನ್ನ ಸೂಕ್ತ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಣ್ಣಾಮಲೈ ಅವರಿಗೆ ಸಿಂಗಾನಲ್ಲೂರು, ಮಧುರೈ ದಕ್ಷಿಣ, ವಿರುಗಂಬಾಕ್ಕಂ, ಕಾರೈಕುಡಿ, ಶ್ರೀ ವೈಕುಂಠಂ ಮತ್ತು ಪದ್ಮನಾಭಪುರಂ ಕ್ಷೇತ್ರಗಳ ಉಸ್ತುವಾರಿ ಕೊಡಲಾಗಿತ್ತು. ಇತ್ತೀಚೆಗೆ ಇವ್ರನ್ನ ಮೂಲೆ ಗುಂಪು ಮಾಡಲಾಗ್ತಿದೆ. ಅಣ್ಣಾ ಡಿಎಂಕೆ ಯೊಂದಿಗೆ ಮೈತ್ರಿ ಇವರಿಗೆ ಸರಿ ಬರ್ತಾ ಇಲ್ಲ ಅನ್ನೋ ಸುದ್ದಿ ಇತ್ತು. ಇದರ ನಡುವೆ ಈ ಬೆಳವಣಿಗೆಯಾಗಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಪಾಲಿನ ಅತಿ ದೊಡ್ಡ ಸ್ಟಾರ್ ಕ್ಯಾಂಪೇನರ್ ಅಣ್ಣಾಮಲೈ ಅವರೇ ಈಗ ಏನಾದರೂ ಮಾಡ್ಕೊಳ್ಳಿ ಹೋಗಿ, ನನ್ನ ಫ್ಯಾಮಿಲಿ ಕೆಲಸ ಇದೆ ಅಂತ ಹೇಳಿರೋದು ಬಿಜೆಪಿಗೆ ದೊಡ್ಡ ಶಾಕ್. ಎಲೆಕ್ಷನ್ಗಿಂತ ಮುಂಚೆ ಭಾರತ ಅಮೆರಿಕ ಟ್ರೇಡ್ ಡೀಲ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮೋದಿ ಟ್ರಂಪ್ ಒತ್ತಡಕ್ಕೆ ಮಣಿದು ದೇಶದ ಹಿತಾಸಕ್ತಿಯನ್ನ ಮಾರಾಟ ಮಾಡಿದ್ದಾರೆ ಎಂದಿದ್ದಾರೆ. ಅಲ್ಲದೆ ಅಮೆರಿಕದಲ್ಲಿ ಅದಾನಿ ಮೇಲೆ ಕೇಸ್ ಇದೆ. ಅವ್ರ ಮೇಲೆ ಕೇಸ್ ಅಂದ್ರೆ ಪರೋಕ್ಷವಾಗಿ ಮೋದಿ ಮೇಲೆನೆ ಕೇಸ್ ಇದ್ದಂಗೆ. ಟ್ರಂಪ್ ಬಳಿ ಇರೋ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಮೋದಿ ಅವರಿಗೆ ಭಯ ಇದೆಯಾ? ಆ ಲಿಸ್ಟ್ ನಲ್ಲಿ ಇವರ ಹೆಸರು ಇದೆಯಾ? ಅದಕ್ಕಾಗಿ ಟ್ರಂಪ್ ಹೇಳಿದ ತಕ್ಷಣ ಮೋದಿ ಬ್ಲಾಕ್ ಮೇಲ್ ಆದವರಂತೆ ಸೈನ್ ಹಾಕಿದ್ರ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಲ್ಲದೆ ಟ್ರಂಪ್ 50% ಸುಂಕ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ರು. ಅದಕ್ಕೆ ಮೋದಿ ಕಾಂಪ್ರಮೈಸ್ ಆಗಿದ್ದಾರೆ. ಇದು ಅವರು ದೇಶಕ್ಕೆ ಮಾಡಿರೋ ದ್ರೋಹ, ಜನ ಇದ್ರ ಬಗ್ಗೆ ಥಿಂಕ್ ಮಾಡಬೇಕು ಅಂತ ರಾಹುಲ್ ಟೀಕೆ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ರೂಪುರೇಷೆಯನ್ನ ಶೀಘ್ರ ಪ್ರಕಟಿಸಲಾಗುತ್ತೆ ಅಂತ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಡೀಲ್ ನಿಂದ ನಮ್ಮ ಮೀನು ರಫ್ತಿಗೆ ಅಮೆರಿಕದಲ್ಲಿ ದೊಡ್ಡ ಮಾರ್ಕೆಟ್ ಸಿಗುತ್ತೆ. ಜವಳಿ ಮತ್ತು ಕರಕುಶಲ ವಸ್ತುಗಳ ಎಕ್ಸ್ಪೋರ್ಟ್ ಕೂಡ ಜಾಸ್ತಿ ಆಗುತ್ತೆ. ಕೃಷಿ ಉತ್ಪನ್ನಗಳಿಗೆ ಟ್ಯಾರಿಫ್ ಕಮ್ಮಿಯಾಗಿ ಲಾಭ ಸಿಗುತ್ತೆ ಅಂತ ಹೇಳಿದ್ದಾರೆ. ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಡೀಲ್ ಮಾಡಿಕೊಳ್ಳಲಾಗಿದೆ ಅನ್ನೋ ವಿಪಕ್ಷಗಳ ಆರೋಪಕ್ಕೆ ನಮಗೆ ರೈತರ ಹಿತಾಸಕ್ತಿ ಮುಖ್ಯ, ಹೈನುಗಾರಿಕೆ ವಲಯವನ್ನ ಅಮೆರಿಕಗೆ ಬಿಟ್ಟು ಕೊಟ್ಟಿಲ್ಲ ಅಂತ ಗೋಯಲ್ ಹೇಳಿದ್ದಾರೆ. ಹಾಗೆ ಸ್ನೇಹಿತರೆ, ಸರ್ಕಾರಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. $500 ಬಿಲಿಯನ್ ನಷ್ಟು ಭಾರತ ನಮ್ಮಿಂದ ಖರೀದಿ ಮಾಡುತ್ತೆ ಅಂತ ಟ್ರಂಪ್ ಹೇಳಿದ್ರಲ್ಲ, ಟೈಮ್ ಲೈನ್ ಹೇಳಿರ್ಲಿಲ್ಲ. ಆದ್ರೆ ಸರ್ಕಾರದ ಮಾಹಿತಿ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ ಈ ಖರೀದಿ ಆಗೋದು ಅನ್ನೋ ಮಾಹಿತಿ ಬರ್ತಾ ಇದೆ.
ಇದೆ. ಸದ್ಯಕ್ಕೆ ಸ್ನೇಹಿತರೆ ಆಲ್ರೆಡಿ ಭಾರತ ಮತ್ತು ಅಮೆರಿಕ ನಡುವೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ರೇಡ್ ಎರಡು ಸೇರಿದಾಗ $212 ಬಿಲಿಯನ್ ನಷ್ಟಿದೆ. ಅದರಲ್ಲಿ ನಮಗೆ $40 ಬಿಲಿಯನ್ ನಷ್ಟು ಟ್ರೇಡ್ ಸರ್ಪ್ಲಸ್ ಇದೆ. ಯಾಕಂದ್ರೆ ಸುಮಾರು $120 ಬಿಲಿಯನ್ ಅಧಿಕ ನಾವು ಅಮೆರಿಕ ಕಳಿಸ್ತೀವಿ. ಅಲ್ಲಿಂದ ನಾವು ಗೂಡ್ಸ್ ಸರ್ವಿಸ್ ಎರಡೂ ಸೇರ್ಬಿಟ್ಟು ತಗೊಳ್ಳೋದು $82 ಬಿಲಿಯನ್ ನಷ್ಟು ಮಾತ್ರ. ಇಲ್ಲಿ ಗಮನಿಸಿ, $500 ಬಿಲಿಯನ್ ನೆಕ್ಸ್ಟ್ 5 years ಅಲ್ಲಿ ಅಂತ ಹೇಳಿದ್ರೆ ಇದು ಸೇರಿನ ಆಲ್ರೆಡಿ ಎಕ್ಸಿಸ್ಟಿಂಗ್ ನಾವು ಖರೀದಿ ಮಾಡ್ತಿರೋದು ಸೇರಿನ ಆಲ್ರೆಡಿ ನಾವು $82 ಬಿಲಿಯನ್ ನಷ್ಟು ಸರಕು ಸೇವೆಗಳನ್ನ ಅಮೆರಿಕದಿಂದ ತಗೊಳ್ತಾ ಇದೀವಿ ನಾವು ಗೂಡ್ಸ್ ಅಂಡ್ ಸರ್ವಿಸಸ್ ನ. ಅದು ಸೇರಿನ ಅಂತ ಆದ್ರೆ ಇನ್ನೊಂದು $25 ಬಿಲಿಯನ್ ಪ್ರತಿ ವರ್ಷಕ್ಕೆ ಜಾಸ್ತಿ ಮಾಡಬೇಕು ಅಷ್ಟೇ, ಅಥವಾ ಅದು ಬಿಟ್ಟು ಸಪರೇಟ್ ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಏನೋ ಭಾರತ ಇನ್ ಮುಂದೆ ರಷ್ಯಾ ಬಿಟ್ಟು ಅಮೆರಿಕ ಮತ್ತು ವೆನೆಜುವೆಲಾದಿಂದ ಆಯಿಲ್ ಪರ್ಚೇಸ್ ಮಾಡುತ್ತೆ ಅಂತ ಅಧ್ಯಕ್ಷ ಟ್ರಂಪ್ ಹೇಳಿದ್ರು. ಇದಕ್ಕೀಗ ರಷ್ಯಾ ರಿಯಾಕ್ಟ್ ಮಾಡಿದೆ. ಭಾರತದ ಜೊತೆಗಿನ ಸಂಬಂಧದ ಕುರಿತು ಟ್ರಂಪ್ ನೀಡ್ತಿರೋ ಹೇಳಿಕೆಯನ್ನು ನಾವು ತುಂಬಾ ಕೇರ್ಫುಲ್ ಆಗಿ ಅನಲೈಸ್ ಮಾಡ್ತಾ ಇದ್ದೀವಿ. ನಾವು ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧಕ್ಕೆ ಗೌರವ ಕೊಡ್ತೀವಿ. ಹಾಗೇನೆ ಭಾರತದೊಂದಿಗಿನ ಸಂಬಂಧ ನಮಗೂ ಕೂಡ ಇಂಪಾರ್ಟೆಂಟ್. ಭಾರತ ನಮ್ಮ ಟ್ರೇಡ್ ಪಾರ್ಟ್ನರ್ ಮಾತ್ರ ಅಲ್ಲ, ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್. ನಾವು ಭಾರತದೊಂದಿಗೆ ಎಲ್ಲ ಕ್ಷೇತ್ರಗಳಲ್ಲೂ ದ್ವಿಪಕ್ಷೀಯ ಸಂಬಂಧ ಮತ್ತಷ್ಟು ಚೆನ್ನಾಗಿ ಮಾಡ್ಕೊಳ್ಳೋಕೆ ಬಯಸ್ತೀವಿ ಅಂತ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಏನೋ ಟ್ರಂಪ್ ಹೇಳಿರೋ ತರ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದನ್ನು ನಿಲ್ಲಿಸೋ ನಿರ್ಧಾರ ಮಾಡಿದ್ಯಾ ಅನ್ನೋ ಪ್ರಶ್ನೆ ಮಾಡಲಾಯಿತು. ಅದಕ್ಕೂ ಉತ್ತರಿಸಿರೋ ಪೆಸ್ಕೋವ್, ಇಲ್ಲಿವರೆಗೆ ನಾವಂತೂ ಭಾರತಕ್ಕೆ ಏನು ಕೇಳಲಿಲ್ಲ ಅಂತ ಹೇಳಿದ್ದಾರೆ. ಇತ್ತ ಯುಕ್ರೇನ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಭಾರತ ತೈಲ ಖರೀದಿ ನಿಲ್ಲಿಸಿದ್ಯಾ ಇಲ್ವಾ, ನಮಗೆ ಅಪ್ಡೇಟ್ ಇಲ್ಲ ಅಂತ ಹೇಳಿದೆ. ಈ ಹಿಂದೆ ಕೂಡ ತೈಲ ಖರೀದಿಗೆ ಸಂಬಂಧಪಟ್ಟಂತೆ ರಷ್ಯಾ ಕ್ಲಾರಿಫಿಕೇಶನ್ ಕೊಟ್ಟಿತ್ತು. ಭಾರತ ತೈಲ ಖರೀದಿ ಮಾಡೋದು ಅವರಿಗೆ ಒಳ್ಳೆ ರೇಟ್ ಸಿಕ್ಕಿದ್ರೆ ಅವ್ರು ಖರೀದಿ ಮಾಡ್ತಾರೆ. ನಮ್ಮ ಹತ್ರ ಖರೀದಿ ಮಾಡೋದು ಕೂಡ ರೇಟ್ ಕಮ್ಮಿ ಇದೆಯಾ ಅಂತ ನೋಡ್ಕೊಂಡು ಖರೀದಿ ಮಾಡ್ತಾರೆ, ಇಲ್ಲ ಅಂದ್ರೆ ಖರೀದಿ ಮಾಡಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ರಷ್ಯಾ ಈ ಹಿಂದೆ ಕೂಡ ಕೊಟ್ಟಿತ್ತು. ಸಂಬಂಧ ಆಯಿಲ್ ಮೇಲೆ ಡಿಪೆಂಡ್ ಆಗಿಲ್ಲ ಅನ್ನೋ ತರದಲ್ಲಿ. ಜೊತೆಗೆ ಸ್ನೇಹಿತರೆ, ರಷ್ಯಾ ಸೋವಿಯತ್ ಕಾಲದಿಂದಲೂ ನಮಗೆ ತುಂಬಾ ಕ್ಲೋಸ್ ಆದ್ರೂ ಕೂಡ ಆಯಿಲ್ ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ತಾ ಇರಲಿಲ್ಲ. ಟ್ರಂಪ್ ಸ್ಯಾಂಕ್ಷನ್ ಹಾಕಿದ ಮೇಲೆ ರಷ್ಯಾ ಮೇಲೆ, ಅಂದ್ರೆ ಯುಕ್ರೇನ್ ರಷ್ಯಾ ಯುದ್ಧ ಶುರು ಆದ್ಮೇಲೆ, ನಿರ್ಬಂಧಗಳನ್ನ ಹೇರಿದ ಮೇಲೆ ಅನಿವಾರ್ಯವಾಗಿ ರಷ್ಯಾ ರೇಟ್ ಡೌನ್ ಮಾಡಿ ಆಫರ್ ಕೊಟ್ಟ ಮೇಲೆ ನಾವು ರಷ್ಯಾ ಹತ್ರ ಪರ್ಚೇಸ್ ಮಾಡೋಕೆ ಶುರು ಮಾಡಿದ್ದು. ಅಲ್ಲಿ ತನಕ ರಷ್ಯಾ ನಮಗೆ ದೊಡ್ಡ ಆಯಿಲ್ ಸಪ್ಲೈಯರ್ ಆಗಿರ್ಲೇ ಇಲ್ಲ. ಏನೋ ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆ ಗೃಹಲಕ್ಷ್ಮಿ ಸ್ಕೀಮ್ನಿಂದ 52,000 ಮಹಿಳೆಯರನ್ನ ಹೊರಗೆ ಹಾಕಲಾಗಿದೆ. ರಾಜ್ಯಾದ್ಯಂತ ಒಟ್ಟು 1.26 ಕೋಟಿ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 52,000 ಮಹಿಳೆಯರ ಅಕೌಂಟಿಗೆ ದುಡ್ಡು ಹಾಕ್ತಾ ಇಲ್ಲ. ಖುದ್ದು ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟಿದ್ದಾರೆ. GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ತಿದ್ದಾರೆ ಅಂತ ಹೇಳಿ 52,000 ಜನರ ಅಕೌಂಟಿಗೆ ದುಡ್ಡು ಹಾಕ್ತಾ ಇಲ್ಲ. ಈ ಪೈಕಿ 20,000 ಫಲಾನುಭವಿಗಳ ಪ್ರಾಬ್ಲಮ್ನ ಸಾಲ್ವ್ ಮಾಡಲಾಗಿದೆ. ಉಳಿದವರ ಸಮಸ್ಯೆಯನ್ನು ಸರಿಪಡಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಇನ್ನು ಕರ್ನಾಟಕದಲ್ಲೂ ಕೂಡ ಸದನದಲ್ಲಿ ವಾಗ್ವಾದ ಆಯಿತು. MLC ನಜೀರ್ ಅಹಮದ್ ಮೋದಿ ಅವರನ್ನ ದೇಶದ್ರೋಹಿ ಅಂತ ಕರೆದ್ರು. ಇದಕ್ಕೆ ಬಿಜೆಪಿ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ನಾಸೀರ್ ಬೇಷರತ್ ಕ್ಷಮೆಯಾಚನೆ ಮಾಡಬೇಕು ಅಂತ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ರು. ಆದರೆ ಸಭಾಪತಿ ಮಾತಿಗೆ ರಿಯಾಕ್ಟ್ ಮಾಡಿದ ನಾಸೀರ್, ನನ್ನ ಹೇಳಿಕೆಗಳಿಗಾಗಿ ಸದನದಿಂದ ಅಮಾನತಾಗೋಕ್ಕೂ ರೆಡಿ, ಆದರೆ ಕ್ಷಮೆ ಕೇಳೋ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಕಡೆಗೆ ಮತ್ತಷ್ಟು ಗೊಂದಲ ಉಂಟಾಗಿ ಸದಸ್ಯರು ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು. ಆಗ ಮಧ್ಯಪ್ರವೇಶ ಮಾಡಿದ ಸಭಾಪತಿಗಳು ಸದನವನ್ನ ಫೆಬ್ರವರಿ 4ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಏನೋ ಕರ್ನಾಟಕದಲ್ಲಿ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಹಗ್ಗ ಜಗ್ಗಾಟ ಕಂಟಿನ್ಯೂ ಆಗಿದೆ. ವಿಪಕ್ಷಗಳ ಟೀಕೆಗೆ ಗುರಿಯಾಗಿರೋ ದ್ವೇಷ ಭಾಷಣ ಮಸೂದೆಯನ್ನ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸಿಕೊಟ್ಟಿದ್ದಾರೆ. ಎರಡೂ ಸದನಗಳಲ್ಲಿ ಅಂಗೀಕಾರವಾಗಿರೋ ಮಸೂದೆಗೆ ಅಂಕಿತ ಹಾಕೋಕೆ ರಾಜ್ಯಪಾಲರು ನಿರಾಕರಿಸಿದ್ದಾರೆ. 29 ಕಾರಣಗಳನ್ನು ಕೊಟ್ಟಿದ್ದಾರೆ. ದ್ವೇಷ ಭಾಷಣದ ವ್ಯಾಖ್ಯಾನವೇ ಅಸ್ಪಷ್ಟವಾಗಿದೆ. ಈ ಅಸ್ಪಷ್ಟತೆಯಿಂದ ಧರ್ಮ, ಜಾತಿ, ಜನಾಂಗ ಮತ್ತು ವ್ಯಕ್ತಿಗಳ ಮೇಲೆ ಪೂರ್ವಗ್ರಹದಿಂದ ಕ್ರಮ ಕೈಗೊಳ್ಳೋ ಚಾನ್ಸಸ್ ಇದೆ. ಪ್ರಿಜುಡೈಸ್ನಿಂದ ಉಭಯ ಸದನಗಳಲ್ಲಿ ಅರ್ಥಪೂರ್ಣ ಮತ್ತು ಸಮಗ್ರ ಚರ್ಚೆಗೆ ಒಳಪಡಿಸದೆ ಈ ಮಸೂದೆ ಅಂಗೀಕರಿಸಲಾಗಿದೆ ಅನ್ನೋ ಕಾರಣಗಳನ್ನು ಕೊಟ್ಟಿದ್ದಾರೆ. ಏನೋ ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ CJ ರಾಯ್ ಅವರ ಮರಣ ಪತ್ರ ಪತ್ತೆಯಾಗಿದೆ. ತಮ್ಮ ಕುಟುಂಬಕ್ಕೆ ಅವರು ಕ್ಷಮೆಯಾಚನೆ ಮಾಡಿದ್ದಾರೆ. ದೊಡ್ಡ ನಿರ್ಧಾರ ತಗೊಳ್ತಾ ಇದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ತಮಗೆ ಯಾರಿಂದ ಹಣ ಬರಬೇಕಾಗಿದೆ ಆ ವಿವರಗಳನ್ನು ಕೂಡ ಉಲ್ಲೇಖಿಸಿದ್ದಾರೆ. ತಮ್ಮ ಸಾವಿನ ನಂತರ ತಮ್ಮ ವ್ಯವಹಾರವನ್ನು ಯಾರು ನೋಡ್ಕೋಬೇಕು, ತಮ್ಮ ಉದ್ಯಮದ ಉತ್ತರಾಧಿಕಾರಿಗಳು ಯಾರಾಗಬೇಕು ಅಂತ ಕೂಡ ಬರೆದಿದ್ದಾರೆ. ಸದ್ಯ ಅವರ ಸಾವಿನ ತನಿಖೆ ಮಾಡ್ತಾ ಇರೋ SIT ಅಧಿಕಾರಿಗಳು ಈ ಪತ್ರವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲೋಕಲ್ ನಾಯಿಗಳು, ಸ್ಟ್ರೀಟ್ ಡಾಗ್ಸ್ ನುಗ್ಗಿ ಒಳ್ಳೆ ಆರಾಮಾಗಿ ವಿಹಾರ ಹೋಗಿದ್ದಾವೆ. ರನ್ವೇನಲ್ಲಿ ಟರ್ಮಿನಲ್ 2ರ ಹೊಸ ರನ್ವೇನಲ್ಲಿ ಕುಣಿದು ಕುಪ್ಪಳಿಸಿ, ಬಾಲ ಅಲ್ಲಾಡಿಸಿ, ವಿಮಾನಗಳ ಹತ್ರ ಎಲ್ಲ ಹೋಗಿ ಹಾಗೆ ವಾಪಸ್ ಬಂದಿದ್ದಾವೆ. ಇದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಅದೃಷ್ಟವಶಾತ್ ರನ್ವೇನಲ್ಲಿ ಆ ಟೈಮ್ನಲ್ಲಿ ಯಾವುದೇ ವಿಮಾನ ನುಗ್ಗದ ಕಾರಣ ಭಾರಿ ಅನಾಹುತ ತಪ್ಪಿದೆ. ನಂತರ ಏರ್ಪೋರ್ಟ್ ಸಿಬ್ಬಂದಿ ಅಲರ್ಟ್ ಆಗಿ ಬೀದಿ ನಾಯಿಗಳನ್ನು ಸೆರೆ ಹಿಡಿದು ತಗೊಂಡು ಹೋಗಿದ್ದಾರೆ.
ಸಾಕು ನಿಮ್ ಪಿಕ್ನಿಕ್ ಬನ್ನಿ ಅಂತ. ಕಾಂಗ್ರೆಸ್ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಅವರು ಅಸ್ವಸ್ಥರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ರು. ಅವಾಗ ಉಸಿರಾಟ ಸಮಸ್ಯೆ, ಮಧುಮೇಹ ಸಮಸ್ಯೆ ಸ್ವಲ್ಪ ಉಲ್ಬಣಿಸಿ ಕುಸಿದು ಬಿದ್ದರು. ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗಿದೆ. ಇನ್ನು ಸ್ನೇಹಿತರೆ, ಕೇವಲ 18,700 ರೂಪಾಯಿಗೆ ದಕ್ಷಿಣ ಭಾರತ ಪ್ರವಾಸ, ರಾಮೇಶ್ವರಂ, ಕನ್ಯಾಕುಮಾರಿ, ಅನಂತ ಪದ್ಮನಾಭ ಸ್ವಾಮಿ. ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ನೊಂದಿಗೆ ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡಿ. ಇನ್ನು ಆಸ್ತಿ ತೆರಿಗೆ ಕಟ್ಟಿಲ್ಲ ಅಂತ 7,000 ಆಸ್ತಿಗಳನ್ನ ಹರಾಜು ಹಾಕ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಎಚ್ಚರಿಕೆ ಕೊಟ್ಟಿದೆ. 5 ನಗರ ಪಾಲಿಕೆಗಳಲ್ಲಿ 437 ಕೋಟಿ ರೂಪಾಯಿಗಿಂತ ಬಾಕಿ ಇಟ್ಕೊಂಡಿದ್ದಾರೆ ಆಸ್ತಿ ತೆರಿಗೆ. ಫೆಬ್ರವರಿ 17ನೇ ತಾರೀಕು ಹರಾಜು ಹಾಕ್ಬಿಡ್ತೀವಿ ಜಾಗಗಳನ್ನ, ಪ್ರಾಪರ್ಟೀಸ್ನ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಏನೋ ಸ್ನೇಹಿತರೆ, ಕಳೆದ 1 ವರ್ಷದಿಂದ ಮಣಿಪುರದಲ್ಲಿರೋ ರಾಷ್ಟ್ರಪತಿ ಆಡಳಿತ ಅಂತ್ಯ ಆಗೋ ಟೈಮ್ ಬಂದಿದೆ. ಈಗ ಯಮುನಾಮ್ ಖೇಮ್ಚಂದ್ ಸಿಂಗ್ ಹೊಸ ಸಿಎಂ ಆಗೋದು ಬಹುತೇಕ ಖಚಿತ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಖೇಮ್ಚಂದ್ ಅವರನ್ನ ಪಕ್ಷದ ನಾಯಕ ಮತ್ತು ಸಿಎಂ ಆಗಿ ಆಯ್ಕೆ ಮಾಡಲಾಗಿದೆ. ಇನ್ನು ಭಾರತದ ಷೇರುಪೇಟೆಯಲ್ಲಿ ಗೂಳಿ ಆರ್ಭಟ ಮುಂದುವರೆದಿದೆ. ವಾರದ 2ನೇ ಸೆಷನ್ನಲ್ಲೂ ಕೂಡ ಷೇರುಪೇಟೆ ಲಾಭದಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 2,072 ಪಾಯಿಂಟ್ಸ್ ಅಥವಾ 2.54% ಜಂಪ್ ಆಗಿ 83,739ಕ್ಕೆ ತಲುಪಿದೆ. ನಿಫ್ಟಿ 639 ಪಾಯಿಂಟ್ಸ್ ಅಥವಾ 2.55% ಜಂಪ್ ಆಗಿ 25,727ಕ್ಕೆ ರೀಚ್ ಆಗಿದೆ. ಇತ್ತ ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 2.84% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.82% ಜಂಪ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ ನಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 467.20 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಕಂಡಿದೆ. ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಡೀಲ್ ಅನೌನ್ಸ್ ಆಗಿದ್ದು ದೊಡ್ಡ ಕಾರಣ. ಹಾಗೆ ಭಾರತದ ನೆರೆಯ ರಾಷ್ಟ್ರಗಳಿಗೆ ಅಮೆರಿಕ ನಮಗಿಂತ ಜಾಸ್ತಿ ಟ್ಯಾರಿಫ್ ಇದೆಯಲ್ಲ, ಅವ್ರಿಗಿಂತ ನಮಗೆ ಕಮ್ಮಿ ಆಯ್ತಲ್ಲ, ಇದರಿಂದ ಕೂಡ ಅಮೆರಿಕಗೆ ಸರಕುಗಳನ್ನ ರಫ್ತು ಮಾಡೋಕೆ ಭಾರತಕ್ಕೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಹೂಡಿಕೆದಾರರಲ್ಲಿ ಆಶಾಭಾವ ಹೆಚ್ಚಾಗಿದೆ. ಇನ್ನು ಟ್ರೇಡ್ ಡೀಲ್ ಅನೌನ್ಸ್ ಆಗ್ತಿದ್ದ ಹಾಗೆ ರೂಪಾಯಿ ಮೌಲ್ಯ ಕೂಡ ಮೇಲಕ್ಕೇರಿದೆ. ಜೊತೆಗೆ ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್, ಕಚ್ಚಾ ತೈಲ ಬೆಲೆ ಇಳಿಕೆ ದೇಸಿ ಮಾರ್ಕೆಟ್ ಅನ್ನ ಮೇಲಕ್ಕೆತ್ತಿದೆ. ಇನ್ನು ಅದಾನಿ ಪೋರ್ಟ್ಸ್, ಬಜಾಜ್ ಫಿನಾನ್ಸ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಸನ್ ಫಾರ್ಮಾಸ್ಯೂಟಿಕಲ್ಸ್, ಬಜಾಜ್ ಫಿನ್ಸರ್ವ್ ಗ್ರೀನ್ ನಲ್ಲಿದ್ವು. ಟೆಕ್ ಮಹೀಂದ್ರ ಸೇರಿ ಕೆಲ ಷೇರುಗಳು ಮಾತ್ರ ರೆಡ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 122 ಪೈಸೆ ಏರಿಕೆಯಾಗಿ 90 ರೂಪಾಯಿ 27 ಪೈಸೆ ಆಗಿದೆ. ಇನ್ನು ಕಂಪನಿಗಳ 3ನೇ ಕ್ವಾರ್ಟರ್ ಲಾಭ ನೋಡೋದಾದ್ರೆ ಅದಾನಿ ಎಂಟರ್ಪ್ರೈಸಸ್ ಲಾಭದಲ್ಲಿ 94 ಪಟ್ಟು ಏರಿಕೆಯಾಗಿದೆ. ಲಾಸ್ಟ್ ಇಯರ್ ಜಸ್ಟ್ 58 ಕೋಟಿ ರೂಪಾಯಿ ಇತ್ತು, ಈಗ 5,627 ಕೋಟಿ ರೂಪಾಯಿ ಗಳಿಸಿದ್ದಾರೆ. ನವಿ ಮುಂಬೈ ವಿಮಾನ ನಿಲ್ದಾಣ ಓಪನ್ ಆಗಿದ್ದು, ಹಾಗೆ ಅದಾನಿ ನ್ಯೂ ಇಂಡಸ್ಟ್ರೀಸ್ ಲಿಮಿಟೆಡ್ ಮಾರಾಟದಲ್ಲಿ 40% ಹೆಚ್ಚಳ. ಪುಣೆ ಮತ್ತು ಹೈದರಾಬಾದ್ನಲ್ಲಿ ಹೊಸ ಡೇಟಾ ಸೆಂಟರ್ಗಳು ಕಾರ್ಯಾರಂಭ ಮಾಡಿರೋದು ಎಲ್ಲ ಬೂಸ್ಟ್ ಕೊಟ್ಟಿದೆ. ಇನ್ನು ಅದಾನಿ ಪೋರ್ಟ್ಸ್ ಲಾಭದಲ್ಲಿ 21% ಏರಿಕೆಯಾಗಿದೆ, 3,054 ಕೋಟಿ ರೂಪಾಯಿ ಲಾಭ. ಹಾಗೆ ರಕ್ಷಣಾ ಉತ್ಪಾದಕ ಸೋಲಾರ್ ಇಂಡಸ್ಟ್ರೀಸ್ ನೆಟ್ ಪ್ರಾಫಿಟ್ ಈ ವರ್ಷ 42% ಜಂಪ್ ಆಗಿದೆ, 446 ಕೋಟಿ ರೂಪಾಯಿ ಲಾಭ. ಇನ್ನು ಸರ್ಕಾರಿ ಒಡೆತನದ ಮೈನಿಂಗ್ ಕಂಪನಿ NMDC ಲಾಭದಲ್ಲಿ 8% ಏರಿಕೆಯಾಗಿದೆ, 1,747 ಕೋಟಿ ರೂಪಾಯಿಗೆ ಬಂದಿದೆ. ಖರ್ಚುಗಳು ಜಾಸ್ತಿ ಆಗಿದೆ, ಅವರದು ಮಾರ್ಜಿನ್ ಕಮ್ಮಿ ಆಗಿದೆ. ಇನ್ನು ಬಜಾಜ್ ಫಿನಾನ್ಸ್ ಲಾಭದಲ್ಲಿ 6% ಇಳಿಕೆಯಾಗಿದೆ, 4,066 ಕೋಟಿ ರೂಪಾಯಿಗೆ ಬಂದಿದೆ. ನ್ಯೂ ಲೇಬರ್ ಕೋಡ್ ನಿಂದ ಖರ್ಚು ಜಾಸ್ತಿ ಆಗಿದೆ ಇವ್ರದ್ದು. ಇನ್ನು ಅದಾನಿ ಡಿಫೆನ್ಸ್ ಕಂಪನಿ ಇಟಲಿಯ ಫೇಮಸ್ ಲಿಯೋನಾರ್ಡೋ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಇದರ ಅನ್ವಯ ಭಾರತದಲ್ಲಿ ಹೆಲಿಕಾಪ್ಟರ್ಗಳ ಉತ್ಪಾದನೆಯಾಗುತ್ತೆ. ರಿಪೇರಿ ಮತ್ತು ಪೈಲಟ್ ಟ್ರೈನಿಂಗ್ ಸೆಂಟರ್ ಕೂಡ ಓಪನ್ ಆಗುತ್ತೆ. ಇದರಿಂದ ಮೇಕ್ ಇನ್ ಇಂಡಿಯಾಗೆ ಬಲ ಸಿಗುತ್ತೆ. ಇಲ್ಲಿಂದ ಹೆಲಿಕಾಪ್ಟರ್ಗಳನ್ನ ಫಾರಿನ್ಗೆಲ್ಲ ರಫ್ತು ಮಾಡ್ತೀವಿ ಅಂತ ಅದಾನಿ ಕಂಪನಿ ಹೇಳ್ಕೊಂಡಿದೆ. ಏನು ಟೆಕ್ ಕಂಪನಿ ಫ್ರಾಕ್ಟಲ್ ಅನಾಲಿಟಿಕ್ಸ್ ಮಾರುಕಟ್ಟೆಗೆ ಬರ್ತಾ ಇದೆ. 2,834 ಕೋಟಿ ರೂಪಾಯಿನ IPO ತರಕ್ಕೆ ಪ್ಲಾನ್ ಮಾಡ್ತಾ ಇದೆ. ಫೆಬ್ರವರಿ 9ಕ್ಕೆ IPO ಓಪನ್ ಆಗ್ತಾ ಇದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,783 ರೂಪಾಯಿ ಹೆಚ್ಚಾಗಿ 1,51,529 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 2,550 ರೂಪಾಯಿ ಹೆಚ್ಚಾಗಿ 1,38,800 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 4,465 ರೂಪಾಯಿ ಹೆಚ್ಚಾಗಿ 2,63,965 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಏನು ಪಬ್ಲಿಷ್ ಆಗ್ತಿದ್ದಾವೆ ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಅಷ್ಟೇ ಅಲ್ಲ, ಇದರಿಂದ ನೀವು ನಮ್ಮ ತಂಡಕ್ಕೆ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ ಜಾಯಿನ್ ಬಟನ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.